ಒಂದು ಹೇಳಿಕೆಯನ್ನು ಒಂದು ಸ್ಕ್ರೀನ್ ಮೇಲೆ ಹಾಕಿ ತೋರಿಸಿದೆ. ಇದನ್ನು ಯಾರು ಹೇಳಿದ್ದಾರೆ ಹೇಳಿ ಅಂತ. ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಪರಿಷ್ಕರಣೆ ಮತ್ತು ಹೊಂದಾಣಿಕೆಗೆ ಒಳಪಡೋದು ಸಂವಿಧಾನದ ಅವಿಭಾಜ್ಯ ಅಂಗ. ಸಂವಿಧಾನದ ಚೌಕಟ್ಟನ್ನು ಬದಲಾಯಿಸಲಾಗದು ಎನ್ನುವವರಿಗೆ ಅದರ ಮೂಲ ಆಶಯವೇ ಗೊತ್ತಿಲ್ಲ, ನವಭಾರತದ ಪರಿಕಲ್ಪನೆಯೂ ಇಲ್ಲ. ಅಂದರೆ ಸಂವಿಧಾನ ಬದಲಾಯಿಸಲಿಕ್ಕೆ ಯೋಗ್ಯವಾದ್ದು ಬದಲಾಯಿಸಲೇಬೇಕು. ಯಾರು ಹೇಳಿದ್ದು ಅಂತ ಕೇಳಿದೆ ನಾನು. BJPಯ ಒಬ್ಬ MP ಹೆಸರನ್ನು ಹೇಳಿದರು. ಅವರೇ ಹೇಳಿದೆ ಇದು ಅಂತ. ಹೇಳಿದವರು ಬಹುತೇಕರು ರೈಟ್ ವಿಂಗ್ನವರೇ ಕೂತಿದ್ರು. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ ಅದನ್ನು ಹೇಳಿದ್ದು ಇಂದಿರಾ ಗಾಂಧಿ ಅಂತ. ಎಮರ್ಜೆನ್ಸಿ ಟೈಮಲ್ಲಿ ಇಂದಿರಾ ಗಾಂಧಿ ಹೇಳಿದ ಮಾತು. ಸಂವಿಧಾನವನ್ನು ಬದಲಾಯಿಸಲೇಬಾರದು ಅನ್ನೋದವರಿಗೆ ಭಾರತದ ಮೂಲ ಆಶಯವೇ ಗೊತ್ತಿಲ್ಲ, ಅವರಿಗೆ ಭಾರತ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ. ಮಿತ್ರರೆ, ಸಂವಿಧಾನಕ್ಕೆ ಇದುವರೆಗೂ ಬಾಬಾ ಸಾಹೇಬರ ಈ ಸಂವಿಧಾನಕ್ಕೆ 106 ತಿದ್ದುಪಡಿಗಳಾಗಿವೆ. 106 ತಿದ್ದುಪಡಿಗಳಲ್ಲಿ ನೆಹರು ಕಾಲದಲ್ಲಿ ಬಂದಿರುವಂಥ ತಿದ್ದುಪಡಿ 16. ಇಂದಿರಾ ಗಾಂಧಿ ಕಾಲದಲ್ಲಿ ನೆಹರು ಡಬಲ್ 32+ ಅಂತ ಹೇಳ್ತೀನಿ ನಾನು. ಪ್ಲಸ್ ಯಾಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ರಾಜೀವ್ ಗಾಂಧಿ 10 ತಿದ್ದುಪಡಿಗಳನ್ನು ತಂದರು. ಒಟ್ಟು 3 ಜನ ಸೇರಿ 58 ತಿದ್ದುಪಡಿಗಳನ್ನು ತಂದರು. ಒಂದು ಫ್ಯಾಮಿಲಿಯ ಕ್ರೆಡಿಟ್. ನರಸಿಂಹರಾಯರು 10 ತಿದ್ದುಪಡಿಗಳನ್ನು ತಂದರು. ಮನಮೋಹನ್ ಸಿಂಗ್ರು 6, ಲಾಲ್ ಬಹದ್ದೂರ್ ಶಾಸ್ತ್ರಿ 1. ಕಾಂಗ್ರೆಸ್ ಪಾರ್ಟಿ 75 ತಿದ್ದುಪಡಿಗಳನ್ನು ತಂತು. ಅದರಲ್ಲಿ 58 ಒಂದು ಫ್ಯಾಮಿಲಿ. ಮೊರಾರ್ಜಿ ಭಾಯ್ ದೇಸಾಯಿ 2 ತಿದ್ದುಪಡಿಗಳನ್ನು ತಂದರು. ಈ ತಿದ್ದುಪಡಿ ಏನು ಅಂದರೆ ಇಂದಿರಾ ಗಾಂಧಿ ಮಾಡಿದ ತಿದ್ದುಪಡಿ ವಾಪಸ್ ತಗೊಂಡಿದ್ದೆ ತಿದ್ದುಪಡಿ. ಹೀಗಾಗಿ 2 ತಿದ್ದುಪಡಿ ಅವರ ಅಕೌಂಟಲ್ಲಿದೆ. VP ಸಿಂಗ್ರು 6 ತಿದ್ದುಪಡಿ ತಗೊಂಡು ಬಂದರು. ಚಂದ್ರಶೇಖರರು 1 ತಿದ್ದುಪಡಿ ತಗೊಂಡು ಬಂದರು. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ 14 ತಿದ್ದುಪಡಿಗಳಾದವು. ನರೇಂದ್ರ ಮೋದಿಯವರು ಅವರ 11 ವರ್ಷದ ಈ ಟೆನ್ಯೂರ್ನಲ್ಲಿ 8 ತಿದ್ದುಪಡಿ ತಗೊಂಡು ಬಂದರು. ಆದರೆ ಪೂರ್ತಿ ಸಂವಿಧಾನವನ್ನೇ ಬದಲಾಯಿಸ್ಬಿಡ್ತಾರೆ ಅನ್ನುವಂಥ ಒಟ್ಟು ಗೂಬೆ ಕೂತಿರೋದು ನರೇಂದ್ರ ಮೋದಿ ಮೇಲೆ. ಈ 8 ತಿದ್ದುಪಡಿಗಳಲ್ಲಿ ನರೇಂದ್ರ ಮೋದಿ ತಂದಿರುವಂಥ 1 ತಿದ್ದುಪಡಿ ಯಾವುದು ಗೊತ್ತಾ? ಈ ಮೀಸಲಾತಿಯನ್ನು ಇನ್ನು 10 ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಬೇಕು ಎನ್ನುವಂಥ 1 ತಿದ್ದುಪಡಿಯೂ ಸೇರಿದಂತೆ 8 ತಿದ್ದುಪಡಿ. ಈ 10 ವರ್ಷ ಎಕ್ಸ್ಟೆಂಡ್ ಮಾಡುವಂಥ ಈ ತಿದ್ದುಪಡಿ ಇದೆಯಲ್ಲ, ಇದು ರುಟೀನ್ ತಿದ್ದುಪಡಿ. ಇದು ಅದು 10 ವರ್ಷಕ್ಕೆ ಆಗ್ತಾನೆ ಹೋಗಿದೆ. ಅದರಲ್ಲಿ ಒಂದು ಸಹಜವಾಗಿ ಆಗಿರುವಂಥದ್ದು. ಅಂದರೆ ಅದನ್ನು ಬಿಟ್ಟರೆ 7 ತಿದ್ದುಪಡಿ. ಫೈನ್. ನಾನೀಗ ಈ ತಿದ್ದುಪಡಿಯ ಕುರಿತಂತೆ ಸಂವಿಧಾನ ಸಮಿತಿಯಲ್ಲಿ ಬಹಳ ಚೆನ್ನಾಗಿ ಚರ್ಚೆ ನಡೆಯುವಾಗ ಬಾಬಾ ಸಾಹೇಬ್ ಅವ್ರು ಹೇಳಿದ್ದೆಲ್ಲ ದೂರದೃಷ್ಟಿಯ ಮಾತುಗಳೇ. ಸಂವಿಧಾನದ ಕುರಿತಂತೆ ಹೇಳಿರೋ ಮಾತುಗಳೆಲ್ಲ ಎಷ್ಟು ಸತ್ಯವಾಯಿತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಷ್ಟೇ. ಅವ್ರು ಹೇಳ್ತಾರೆ, ಅವ್ರ ಮೇಲೆ ಒಂದು ಆರೋಪ ಇತ್ತು, ಈ ಸಂವಿಧಾನ ಸಮಿತಿ ಏನಿದೆಯೋ ಇದು ಜನರಿಂದ ಆಯ್ಕೆಯಾಗಿರುವಂಥದ್ದಲ್ಲ, ಸೆಲೆಕ್ಟ್ ಮಾಡಿರುವಂಥವ್ರು, ಇವ್ರು ನಿರ್ಣಯ ಮಾಡಿದ್ರು ಸಂವಿಧಾನ ಅಂತ ಹೆಂಗಾಗತ್ತೆ ಅಂತ ಕೇಳಿದಾಗ ಬಾಬಾ ಸಾಹೇಬ್ ಹೇಳ್ತಾರೆ, ಮುಂದಿನ ಸದನಗಳಿಗಿರಬಹುದಾಗಿರುವಕ್ಕಿಂತ ಹೆಚ್ಚಿನ ಜ್ಞಾನ ಮತ್ತು ಮಾಹಿತಿ ಈ ಸಭೆಗಿದೆ ಅಂತಂದ್ರು ಬಾಬಾ ಸಾಹೇಬ್. ಸತ್ಯ ಅಲ್ವಾ ಅದು? ಜನರಿಂದ ಆಯ್ಕೆಯಾಗಿ ಬರುವಂಥವ್ರಿಗೆ ಇರಬಹುದಾಗಿರುವಂಥ ಮಾಹಿತಿ ಮತ್ತು ಜ್ಞಾನಕ್ಕಿಂತಲೂ ಹೆಚ್ಚು ಈ ಸದನದಲ್ಲಿ ಸಂವಿಧಾನ ಸಭೆಯಲ್ಲಿರುವಂಥವ್ರಿಗಿದೆ. ಹೀಗಾಗಿ ನಾವು ಮಾಡಿಕೊಟ್ಟೋದನ್ನ ಅವರು ಸ್ವೀಕಾರ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ತಿದ್ದುಕೊಳ್ಳುವಂಥ ವ್ಯವಸ್ಥೆ ಕೊಡಬೇಕು ಅಂತ ಬಾಬಾ ಸಾಹೇಬರು ಸ್ಪಷ್ಟವಾದ ದನಿಯಲ್ಲಿ HV ಕಾಮತರಂತ ಹಿರಿಯರಿಗೆ ಬಾಬಾ ಸಾಹೇಬರು ಹೇಳಿದರು. ಆದರೆ ತಿದ್ದುಪಡಿಯ ವಿಚಾರ ಬಂದಾಗ ಎಲ್ಲಿವರೆಗೂ ಆಯಿತು ಅಂತಂದರೆ, ಈ ತಿದ್ದುಪಡಿಯ ಪ್ರಕರಣ ಬಾಬಾ ಸಾಹೇಬರು ತಿದ್ದುಪಡಿಯ ವಿಚಾರಕ್ಕೆ ಬರೆದಿರುವಂಥ ಸ್ಟೇಟ್ಮೆಂಟು ಇಂದಿರಾ ಗಾಂಧಿ ಕಾಲದಲ್ಲಿ ಆದಂಥ ತಿದ್ದುಪಡಿ ನಾನು ನಿಮ್ಗೆ ಹೇಳ್ತೀನಿ. ಸಿಂಪಲ್ ತಿದ್ದುಪಡಿ ಹೆಂಗಾಗುತ್ತೆ ನೋಡಿ. ತಿದ್ದುಪಡಿ ತರಲು ಒಂದು ವಿಧೇಯಕವನ್ನು ಸಂಸತ್ತಿನ ಯಾವುದಾದರೊಂದು ಸದನದಲ್ಲಿ ಮಂಡಿಸುವ ಮೂಲಕ 3/2 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು ಸದಸ್ಯರ ಬಹುಮತದಿಂದ ವಿಧೇಯಕ ಅಂಗೀಕೃತವಾದ ಬಳಿಕ, ಒಂದು ತಿದ್ದುಪಡಿ ಅಂಗೀಕೃತವಾದ ಬಳಿಕ 2/3 ಮೆಜಾರಿಟಿಯಲ್ಲಿ ಅದನ್ನು ರಾಷ್ಟ್ರಪತಿಗಳಿಗೆ ಒಪ್ಪಿಸತಕ್ಕದ್ದು ಮತ್ತು ಅದಕ್ಕೆ ಅವರು ತಿದ್ದುಪಡಿ ನೀಡಿದ ಬಳಿಕ, ರಾಷ್ಟ್ರಪತಿಗಳು ಕೆಲವೊಂದ್ಸಲ ತಿದ್ದುಪಡಿ ಹಾಕ್ತಾರೆ, ಇಲ್ಲ ಇದೊಂದು ಸರಿ ಇಲ್ಲ, ಇದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅಂತ. ಅವರು ತಿದ್ದುಪಡಿ ನೀಡಿದ ಬಳಿಕ ಸಂವಿಧಾನ ಮತ್ತು ಆ ವಿಧೇಯಕದ ನಿಬಂಧನೆಗಳಿಗೆ ಅನುಸಾರ ತಿದ್ದುಪಡಿ ಆಗಿದೆ ಎಂದು ಭಾವಿಸತಕ್ಕದ್ದು. ಕರೆಕ್ಟ್ ಅಲ್ವಾ? ಇಂದಿರಾ ಗಾಂಧಿಯವರ ಕಾಲದಲ್ಲಿ ತಿದ್ದುಪಡಿ ಬಂತು. ಏನು ಬಂತು ಅಂದರೆ ಎಲ್ಲ ಕರೆಕ್ಟ್ ಆಗಿದೆ. ರಾಷ್ಟ್ರಪತಿಗಳಿಗೆ ಒಪ್ಪಿಸತಕ್ಕದ್ದು, ಅದಕ್ಕೆ ಅವರು ತಿದ್ದುಪಡಿ ನೀಡಿದ ಬಳಿಕ ಅಂತಿತ್ತಲ್ಲ, ಅವ್ರು ಎಷ್ಟು ಚೆನ್ನಾಗಿ ಚೇಂಜ್ ಮಾಡಿದ್ರು ಗೊತ್ತಾ? ರಾಷ್ಟ್ರಪತಿಗಳಿಗೆ ಒಪ್ಪಿಸತಕ್ಕದ್ದು, ಅವರು ಅದಕ್ಕೆ ಅನುಮತಿ ನೀಡತಕ್ಕದ್ದು. ಅಂದ್ರೆ ನಾವು ಹೇಳಿದ್ಮೇಲೆ ಮುಗೀತು. ರಾಷ್ಟ್ರಪತಿಗಳು ಸೈನ್ ಅಷ್ಟೇ ಮಾಡಬೇಕು. ಅವರು ಅಂದ್ರೆ ರಾಷ್ಟ್ರಪತಿಗಳಿಗಿದ್ದಂಥ ಒಂದು ಪರಮಾಧಿಕಾರ ಇದೆಯಲ್ಲ, ಇವರೆಲ್ಲರೂ ನಮಗೇನೋ ಹಾಳು ಮಾಡಿಬಿಡ್ತಾರೆ ಅಂತ ಆದರೆ ರಾಷ್ಟ್ರಪತಿಗಳ ಮುಂದೆ ಇದೊಂದು ದೊಡ್ಡ ಪ್ರಾಬ್ಲಮ್ ಇದೆ, ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ, ಪ್ಲೀಸ್ ನೀವೇನಾದರೂ ಮಾಡಿ ಅಂದರೆ ರಾಷ್ಟ್ರಪತಿಗಳಿಗೊಂದು ಅಧಿಕಾರ ಏನಿದೆ ಅಂತಂದರೆ ಅವ್ರದ್ದೊಂದು ಸ್ವಲ್ಪ ಸರಿ ಮಾಡಿ ವಾಪಸ್ ತಗೊಳ್ಳಿ, ಇದನ್ನು ವಾಪಸ್ ಚರ್ಚೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಬೋದು ಅಂತ ಕಿತ್ಕೊಂಡ್ರು ಅದನ್ನು.
ತಿದ್ದುಪಡಿ ಹಿಂಗೆ ನಡೆಯುತ್ತೆ. ಸಂವಿಧಾನದಲ್ಲಿ ಏನೇ ಇದ್ದಾಗ್ಯೂ ಸಂಸತ್ತು ತನ್ನ ಸಂವಿಧಾನಾಧಿಕಾರವನ್ನು ಚಲಾಯಿಸಿ ಮತ್ತು ಅನುಚ್ಛೇದದಲ್ಲಿ ವಿಧಿಸಿದ ಪ್ರಕ್ರಿಯೆಗೆ ಅನುಸಾರಾಗಿ ಈ ಸಂವಿಧಾನದ ಯಾವುದೇ ಅನುಚ್ಛೇದವನ್ನು ಇದಕ್ಕೆ ಇನ್ನಷ್ಟು ಸೇರಿಸುವ ಮೂಲಕ ಅಥವಾ ತೆಗೆಯುವ ಮೂಲಕ ಅಥವಾ ನಿರಸನಗೊಳಿಸುವ ಮೂಲಕ ಸಂವಿಧಾನ ತಿದ್ದುಪಡಿ ಮಾಡಬಹುದು ಅಂತ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆ್ಯಡ್ ಮಾಡಲಾಯಿತು. ಅಂದರೆ ಏನು ಅಂತಂದರೆ, ನಾವು ಸಂಸತ್ನವ್ರು ಸೇರಿಕೊಂಡು ಯಾವುದನ್ನು ಬೇಕಿದ್ರು ತೆಗಿಬೋದು, ಏನನ್ನು ಬೇಕಿದ್ರು ಆ್ಯಡ್ ಮಾಡ್ಬೋದು, ಯಾವ ಅನುಚ್ಛೇದ ಬೇಕಿದ್ರು ಇದು ಇನ್ವ್ಯಾಲಿಡ್, ಇದು ಬೇಕಿಲ್ಲ ಅಂತ ಸಂಸತ್ತು ನಿರ್ಣಯ ಮಾಡಿದ ಮೇಲೆ ಯಾರಿಗೂ ತಲೆ ಕೆಡಿಸ್ಕೊಳ್ಬೇಕು ಅಂತಿಲ್ಲ ಅಂತ. ದಿಸ್ ಇಸ್ ಆಫ್ ದ ಡೇಟ್. ಬಾಬಾ ಸಾಹೇಬರಿಗೆ ಹೆಂಗಾಗಿರ್ಬೋದು, ಅದಕ್ಕಿಂತ ಮುಂಚೆ ಬಾಬಾ ಸಾಹೇಬರು ತೀರಿಕೊಂಡ್ರು, ದೇವರು ಕಾಪಾಡಿದ್ರು. ಇಲ್ಲದೆ ಹೋಗಿದ್ರೆ ಬಹಳ ಕಷ್ಟ ಇತ್ತು ಅವರಿಗೆ. ಬಾಬಾ ಸಾಹೇಬರದು ಒಂದು ಚರ್ಚೆ ಇದೆ, ನಾನು ಅದನ್ನು ಮುಂದೆ ತಗೊಳ್ತೀನಿ ಆ ಚರ್ಚೆಯನ್ನು. ಸಂವಿಧಾನ ರಚನಾ ಸಮಿತಿಯ ಅವರ ಕೊನೆಯ ಭಾಷಣದಲ್ಲಿ ಬಾಬಾ ಸಾಹೇಬರು ಮಾತನಾಡ್ತಾರೆ. ಹೀಗೆಲ್ಲ ಆಗತ್ತೆ ಅಂತ ಬಾಬಾ ಸಾಹೇಬರು ಕಲ್ಪನೆ ಕಟ್ಕೊಂಡಿದ್ರಲ್ಲ, ಆ ಕೊನೆಯ ಭಾಷಣದಲ್ಲಿ ಮಾತನಾಡ್ತಾರೆ. ಭಾಳ ಚೆನ್ನಾಗಿದೆ. ನಾನು ಅದಕ್ಕೆ ಹೇಳಿದ್ದು, ಮೊದಲನೇ ಭಾಷಣ ಮತ್ತು ಕೊನೆ ಭಾಷಣ ಕೇಳಲೇಬೇಕಾಗಿತ್ತು ಅಂತ. ಅವ್ರು ಹೇಳ್ತಾರೆ, ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ಅನುಸರಿಸಿ ಕಾರ್ಯನಿರ್ವಹಿಸುವವರು ಕೆಟ್ಟವರಾಗಿದ್ದರೆ ಸಂವಿಧಾನ ಕೆಟ್ಟದ್ದೇ ಆಗಿರುತ್ತೆ. ಏನು ಶ್ರೇಷ್ಠ ಪುಸ್ತಕ ಕೊಟ್ಟರೆ ಏನು ಉಪಯೋಗ? ಅನುಸರಿಸಿ ಆಚರಿಸುವವರು ಕೆಟ್ಟವರಾಗಿದ್ದರೆ ಏನು ಮಾಡೋದು ಅಂತ. ಎರಡನೇದವ್ರು ಹೇಳಿದರು, ಸಂವಿಧಾನ ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ಅನುಸರಿಸಿ ಆಚರಿಸುವವರು ಒಳ್ಳೆಯವರಾಗಿದ್ದರೆ, ಸಂವಿಧಾನ ಎಷ್ಟೇ ಕನಿಷ್ಠ ಮಟ್ಟದ್ದಾಗಿದ್ದರೂ ಅದನ್ನು ಅನುಸರಿಸಿ ಆಚರಿಸುವವರು ಒಳ್ಳೆಯವರಾಗಿದ್ದರೆ ಅದು ಒಳ್ಳೆಯದಾಗ್ಬಿಡುತ್ತೆ. ಆಚರಣೆಯಲ್ಲಿ ಅದರದ್ದಿದೆ ಅಂತ ಬಾಬಾ ಸಾಹೇಬರು ಹೇಳಿದರು. ರಾಜ್ಯದ ಅಂಗಗಳನ್ನು ಕಾರ್ಯನಿರ್ವಹಣೆಗಾಗಿ ಯಾವ ಪಕ್ಷಗಳ ಮತ್ತು ವ್ಯಕ್ತಿಗಳ ಕೈಗೆ ಒಪ್ಪಿಸಲಾಗುವುದೋ ಅಂತಹ ಪಕ್ಷಗಳ ವ್ಯಕ್ತಿಗಳು ತಮ್ಮ ವ್ಯಕ್ತಿಗತ ಹಿತ ಸಾಧನೆಯ ಅಥವಾ ಪಕ್ಷದ ಹಿತ ಸಂವರ್ಧನೆಯ ಉದ್ದೇಶಕ್ಕಾಗಿ ಸಂವಿಧಾನವನ್ನು ಬಳಸ್ಕೊಳ್ತಾರೆ. ನೀವು ಸಂವಿಧಾನವನ್ನು ಒಬ್ಬ ವ್ಯಕ್ತಿ ಕೈಲೋ ಒಂದು ಪಕ್ಷದ ಕೈಯಲ್ಲಿ ಕೊಟ್ಟರು, ಆತ ತನಗೋಸ್ಕರ ಅಥವಾ ಪಕ್ಷದ ಹಿತವರ್ಧನೆಗೋಸ್ಕರ ಬಳಸ್ಕೊಳ್ತಾರೆ. ಎರಡೂ ಉದಾಹರಣೆ ನಾನು ಇವತ್ತು ನಿಮ್ಗೆ ಕೊಡ್ತೀನಿ ಹೆಂಗಾಯ್ತು ಅಂತ. ಆದ್ದರಿಂದ ಸಂವಿಧಾನದ ಕಾರ್ಯನಿರ್ವಹಣೆಯು ರಾಜಕೀಯ ಪಕ್ಷಗಳ ಮತ್ತು ಅಲ್ಲಿನ ಜನಸಮುದಾಯವನ್ನು ಅವಲಂಬಿಸಿರುತ್ತದೆ. ಅವರು ಸಂವಿಧಾನವನ್ನು ಹೇಗೆ ಬಳಸಿಕೊಳ್ಳುತ್ತಾರೋ ಯಾರು ಹೇಳಬಲ್ಲರು. ಆಗ ಸಂವಿಧಾನವು ಎಷ್ಟೇ ಶ್ರೇಷ್ಠ ಮಟ್ಟದ್ದಾಗಿದ್ದರೂ ಅದು ವಿಫಲವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಲು ಯಾವ ಪ್ರವಾದಿಯೂ ಬೇಕಾಗಿಲ್ಲ. ನಾನು ಹೇಳ್ತಿದ್ದೀನಿ ತಗೊಳ್ಳಿ ಅಂತ ಬಾಬಾ ಸಾಹೇಬರು ಹೇಳಿದರು. ಕೊನೆ ಭಾಷಣದಲ್ಲಿ ಹೇಳಿರೋ ಮಾತು. ಸಂವಿಧಾನವನ್ನು ಒಪ್ಪಿಸಬೇಕಾದ್ರೆ ಚೆನ್ನಾಗಿದೆ ಅಂತ ನೀವು ಅಂದ್ಕೊಳ್ತೀರಾ ಅಂತ. ಈ ಹಿನ್ನೆಲೆಯಲ್ಲೇ ಬಾಬಾ ಸಾಹೇಬರು ಒಂದ್ಸಲ ಯಾಕೆ ಹಂಗೆ ಹೇಳಿದರು ಅಂತ ನಾನು ಆಮೇಲೆ ತಗೊಳ್ತೀನಿ ಅದನ್ನು. ಒಂದ್ಸಲ ಬಾಬಾ ಸಾಹೇಬ್ ಹೇಳಿದರು, ಸಂವಿಧಾನವನ್ನು ಅಕಸ್ಮಾತ್ ಸುಡೋ ಅವಕಾಶ ಕೊಟ್ಟರೆ ಸುಡುವಂಥವರಲ್ಲಿ ನಾನೇ ಮೊದಲನಾಗನಾಗಿರ್ತೀನಿ ಅಂತಂದರು ಬಾಬಾ ಸಾಹೇಬ್. ಈ ಸ್ಟೇಟ್ಮೆಂಟ್ನು ಅನೇಕರು ತುಂಬ ತಿರುಚ್ತಾರೆ. ಬಟ್ ಯಾಕೆ ಹಂಗೆ ಹೇಳಿದ್ರು ಅಂತ ಬಾಬಾ ಸಾಹೇಬರೇ ಸಂವಿಧಾನದ ಸಭೆಯ ನಂತರ ಸಂಸತ್ನಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ಅದನ್ನು ಹೋಗೋಕ್ಕಿಂತ ಮುಂಚೆ ಅವರು ಒಂದು ಉದಾಹರಣೆ ಕೊಡ್ತಾರೆ. ಅಮೆರಿಕ ಸಂವಿಧಾನದ ರಚನೆಯಲ್ಲಿ ಪಾತ್ರವಹಿಸಿದ್ದ ಜಾಫರ್ಸನ್ ಇಟ್ಕೊಂಡು ಸಂವಿಧಾನ ಬದಲಾವಣೆ ಬರಬೇಕೋ ಬೇಡವೋ ಅಂತ ಕೇಳಿದ್ರೆ ಬರಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬರು ತುಂಬ ವಸ್ತುನಿಷ್ಠ ಮನುಷ್ಯ, ವಾಸ್ತವವಾದಿ. ಬರಲೇಬಾರ್ದು, ನಾನು ಬರೆದಿರುವಂಥ ಸಂವಿಧಾನವನ್ನು ಯಾವನ್ ಚೇಂಜ್ ಮಾಡ್ತಾನೆ ನೋಡೇ ಬಿಡ್ತೀನಿ ಅನ್ನೋ ಧೋರಣೆಯವರು ಇರಲಿಲ್ಲ. ಬಾಬಾ ಸಾಹೇಬ್ ಏನು ಹೇಳ್ತಾರೆ ಗೊತ್ತಾ? ಜಾಫರ್ಸನ್ ಉದಾಹರಣೆ ಕೊಡ್ತಾರೆ. ಅಮೆರಿಕಾದ ಸಂವಿಧಾನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ. ಅವನೇನು ಹೇಳ್ತಾನೆ ಅಂದರೆ, ಮುಂದಿನವರು ಹೇಗೆ ಬದುಕಬೇಕು ಅಂತ ನಾವು ನಿರ್ಧರಿಸಿದರೆ ಹಿಂದಿನವರು ನಮ್ಮ ಬದುಕು ನಿರ್ಧರಿಸಿದ್ದನ್ನು ನಾವು ಒಪ್ಕೊಳ್ಬೇಕಾಗತ್ತೆ. ಮನು ನಮ್ಮ ಬದುಕು ನಿರ್ಧರಿಸೋದನ್ನು ನಾವು ಒಪ್ಕೊಳ್ಬೇಕಾಗತ್ತಾಗ. ಮನು ಹೋಗಿ ಬಹಳ ಕಾಲ ಆಯ್ತಪ್ಪ. ಬಾಬಾ ಸಾಹೇಬರು ಹೇಳ್ತಾರೆ, ಒಂದೊಂದು ಪೀಳಿಗೆಗೂ ಒಂದೊಂದು ಸಂವಿಧಾನ ಇರಬೇಕು. ಆದರೆ ನೀವು ರಚಿಸಿರುವ ಸಂವಿಧಾನವೇ ಅನೇಕ ಪೀಳಿಗೆಗಳಿಗೆ ಆಗುವಂಥ ದೂರದೃಷ್ಟಿಯಿಂದ ರಚನೆ ಮಾಡುವಂಥ ವ್ಯಕ್ತಿತ್ವ ಬಾಬಾ ಸಾಹೇಬರಿಗಿದ್ದರಿಂದ 75 ವರ್ಷ ಕಳೆದರೂ ಇನ್ನೂ ಹಸಿಯಾಗಿದೆ ಆ ಸಂವಿಧಾನ. ಈ ಕಾರಣಕ್ಕೆ ಇದೇ ಬಾಬಾ ಸಾಹೇಬರು ಹೇಳಿದರು, ಪ್ರತಿಯೊಂದು ತಲೆಮಾರು ಕೂಡ ಒಂದು ಪ್ರತ್ಯೇಕ ರಾಷ್ಟ್ರವಿದ್ದಂತೆ ಅದು ಬೇರೆ ರೀತಿಯೇ ಯೋಚನೆ ಮಾಡಬೇಕು. ಅಕಸ್ಮಾತ್ ಹಂಗೆ ಮಾಡದೆ ನಾವೇನಾದರೂ ಇದಕ್ಕೆ ಚೌಕಟ್ಟು ಹಾಕಿ ಇದನ್ನು ಚೇಂಜ್ ಮಾಡುವಂತಿಲ್ಲ ಅಂತಂದರೆ ಬಾಬಾ ಸಾಹೇಬರು ಹೇಳ್ತಾರೆ, ಅದು ಸತ್ತವರ ಉಪಯೋಗಕ್ಕೆ ಬರುವ ಭೂಮಿಯೇ ಹೊರತು ಬದುಕಿರುವವರ ಬಳಕೆಗೆ ಯೋಗ್ಯವಲ್ಲ. ಏನ್ ಚಂದದ ಮಾತು. ಬದಲಾಯಿಸಬಾರದು ಅಂತ ಹೇಳೋದು ಸತ್ತವರ ಬಳಕೆಗೆ ಬರೋ ಭೂಮಿಯೇ ಹೊರತು ಬದುಕಿರೋರಿಗೆ ಅದರಿಂದ ಉಪಯೋಗ ಇಲ್ಲ ಅಂತ ಅಂದ್ರು.